ಸರ್ ಈಗ ಇನ್ನೊಂದು ಮಾತು ಹೇಳಿದ್ರಿ, ವಕ್ಫ್ಗೆ ಮುಸ್ಲಿಮ್ಸರು ಇದನ್ನ ಕೊಟ್ಟಿದ್ದು, ದಾನ ಕೊಟ್ಟಿದ್ದು ಅಂತ. ಎಲ್ಲ ಮುಸ್ಲಿಮ್ಸರು ಕೊಟ್ಟಿದ್ದ ಸರ್, ಹೇಗೆ ಅಂತ? ಅನೇಕ ಕಡೆ ಹಿಂದೂ ರಾಜರು ಕೊಟ್ಟಿದ್ದಾರೆ ದೇವರ ಹೆಸರ ಮೇಲೆ. ಶ್ರೀಮಂತ ಮಹಾರಾಜರಿದ್ದಾಗಲೂ ವಕ್ಫ್ ಬೋರ್ಡ್ ಇತ್ತು. ಹಿಂದಿನ ರಾಜರು ಏನು ಓಟಿಗೆ ಕೊಡ್ತಾ ಇದ್ರ? ಇಲ್ಲ. ಪ್ರಜೆಗಳ ಸುಭಿಕ್ಷತೆ. ಆಮೇಲೆ ಮಹಾರಾಜರು, ಟಿಪ್ಪು ಸುಲ್ತಾನರ ಸಮಾಧಿ ಇಲ್ಲ, ಈಗ ಮಹಾರಾಜರ ಕಾಲದಿಂದ ಇಲ್ಲ. ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ. ಗೌರವ ಇರೋದನ್ನ ತಾನೇ ಇಟ್ಟಿರ್ತಕ್ಕಂಥದ್ದು. ಆದ್ರೆ ನಾವು ಮುಂದೆ ಓಟಿಗಾಗಿ ಮಹಾರಾಜರು ಬೇರೆ, ಟಿಪ್ಪು ಸುಲ್ತಾನ್ ಬೇರೆ, ಸಾಬ್ರು ಬೇರೆ, ಹಿಂದೂ ಬೇರೆ, ನಾವು ಮಾಡಕ್ ಹೊಂಟಿದೀವಿ. ಅವ್ರೇನು ಮಾಡಿರಲಿಲ್ಲ. ಆಗಿನ ಕಾಲದಾಗ ನಿಜಾಮ್ ಹೈದರಾಬಾದ್ 5,000 ಕಿಲೋ ಬಂಗಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟ. 5 ಟನ್ನು ಯಾರಾದ್ರೂ ದೇಶದ ರಾಜರು ಕೊಟ್ರ? ಅವಾಗ ಕೊಟ್ಟಿದ್ದವ್ರು ಸಾಬ್ರಲ್ವಾ? ದೇಶಭಕ್ತಿ ಇಲ್ದಂಗೆ ಕೊಟ್ರ? ಆದ್ರೆ ಮುಂಡೆ ಎಷ್ಟು ಕಂಜೂಸ್ ಇತ್ತು ಅಂದ್ರೆ ಬಂಗಾರ ಕೊಟ್ಬಿಟ್ಟು ಆ ಸೂಟ್ ಕೇಸ್ ವಾಪಸ್ ಕಳಿಸಿದ್ ಬೆನ್ನತ್ಬಿಟ್ಟ. ಅದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ಲೀನ್ ಆಗಿ ತೊಳೆದು ವಾಪಸ್ ಕೊಟ್ರು. ಸೊ ಇದು ದೇಶಭಕ್ತಿ ಬೇರೆ, ದೇಶಕ್ಕೆ ಪ್ರಾಣ ಕೊಡೋದು ಬೇರೆ, ಧರ್ಮ ಬೇರೆ. ಧರ್ಮ ತನ್ನ ಪಾಡಿಗೆ ಧರ್ಮ ಇರುತ್ತೆ, ದೇಶ ತನ್ನ ಪಾಡಿಗೆ ದೇಶ ಇರುತ್ತೆ. ಅನೇಕತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ ಭಾರತ ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾಷೆ ಬೇರೆ, ದೇವರು ಬೇರೆ, ಡ್ರೆಸ್ ಬೇರೆ, ಊಟ ಬೇರೆ, ಇಷ್ಟೆಲ್ಲ ಇದ್ರೂ ಕೂಡ ಭಾರತ ದೇಶ ಅಂದಾಗ ನಾವೆಲ್ಲರೂ ಒಂದಾಗ್ತೀವಿ. ಅದು ಈ ಮಣ್ಣಿನ ಗುಣ. ಸರ್, ಈ ಬೈ ಎಲೆಕ್ಷನ್ ಗಳಿಂದ ಕುಮಾರಸ್ವಾಮಿ ಅವರು ಒಂದಷ್ಟು ಪಾಠ ಕಲ್ತಂಗಿದೆ. ನೀವೇನಾದ್ರೂ ಮತ್ತೆ ಅವರ ಸ್ನೇಹ ಬೆಳೆಸ್ತೀರಾ ಸರ್? ಕೈ ಮುಗಿದು ಅವ್ರಿಗಿಷ್ಟು ಹೇಳೋದು, ಅವ್ರು ಬಿಜೆಪಿ ಬಿಟ್ಟು ನಾನಿದ್ ಮಾಡಿ ತಪ್ಪಾಗಿದೆ ಅಂತ ಬರಲಿ. ರಾಜ್ಯ ಜನನೇ ಅವರನ್ನ ಸ್ವೀಕರಿಸ್ತಾರೆ. ಆದ್ರೆ ಈ ಸಂಘ ಇದೆಯಲ್ಲ, ಇಲ್ಲ. ನೀವಾಗಲೇ ಏಕಪತ್ನಿ ವೃತ್ತದವರು, ಇನ್ನು ಬಿಜೆಪಿ ಮೇಲೆ ಲವ್ ಯಾಕೆ ನಿಮಗೆ? ಅಲ್ಲಿ ರಂಭಾ, ಊರ್ವಶಿ, ಮೇನಕೆ ಇದೆ. ಇಂದಿರಾ ಮಹೇಂದ್ರನೇ ಉಳಿದಿಲ್ಲ ಅವ್ರ ಕಾಲದಾಗ. ನೀವ್ಯಾಕೆ ಸಿಗಾಕೊಂಡಿರಿ? ಒಂದ್ ಮಿನಿಸ್ಟ್ರಿ, ನಿಮಗೆ ಪವರ್ ಏನಿದೆ? ಭದ್ರಾವತಿ ಸ್ಟೀಲ್ ಮಿಲ್ ನಾಳೆ ಶುರು ಮಾಡ್ತೀನಿ ಅಂದ್ರಿ, ಏನಾಯ್ತು? ಪಾರ್ಲಿಮೆಂಟ್ ನಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಉತ್ತರ ಕೊಡ್ತಾನೆ, 2 ವರ್ಷದಿಂದನೇ ನಾವು ಮುಚ್ಚಬೇಕು ಅಂತ ತೀರ್ಮಾನ ಮಾಡಿದ್ವಿ, ಅದು ನಾವು ತೆಗಿಯಲ್ಲ. ನಿಮ್ಮ ಎದುರಿಗೆ ಹೇಳ್ದ, ನೀವೇನಾದ್ರೂ ಮಾಡಕ್ಕಾಯ್ತಾ? ಹೋಲಿ, ನಿಮ್ ಮಿನಿಸ್ಟ್ರು ನಿಮಗೆ ಬೇಕಾದ ಪ್ರೈವೇಟ್ ಸೆಕ್ರೆಟರಿನ ಇಟ್ಕೊಂಡಿದ್ದೀರ ನೀವು? ಏನಿಲ್ಲ, ಖಾನೆಗೂ ಖಾನಾ ಹಜಾಮತ್ಗೂ ದುವಾನ ಅಷ್ಟೇ. ತಿಂಗಳ ಸಂಬಳ, ಗೋಯಿಂಗ್ ಕಮಿಂಗ್, ಬೋನಸ್, ಭತ್ಯ. ಇದು ಬಿಟ್ರೆ ನಿಮಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನಾ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಮಾಡ್ತೀನಿ ಒಂದು ಅಧಿಕಾರ ಇಲ್ಲ. ನಾವಿದ್ದಾಗ ಫುಲ್ ದೇವೇಗೌಡ, ಕುಮಾರಸ್ವಾಮಿ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಪ್ರತಿಯೊಬ್ಬರು ಮಂತ್ರಿಗಳು ಸರ್ವತಂತ್ರ ಸ್ವಾತಂತ್ರ್ಯ ಆಗಿತ್ತು. GDP 8% ಹೋಗಿತ್ತು. 30% ರೈತರಿಗೆ ಸಬ್ಸಿಡಿ ಕೊಟ್ಟರು. ಡಾಲರ್ ರೇಟ್ 30 ರೂಪಾಯಿ ಇತ್ತು. ಇವತ್ತೇನಾಗಿದೆ? ಒಳ್ಳೆ ತಂದೆ ಹುಟ್ಟಿರ್ತಕ್ಕಂಥವ್ರು ನೀವು. ಆ ನಿಮ್ಮ ತಂದೆ ಸಿದ್ಧಾಂತ ಏನಿದೆ ಅದನ್ನ ಇಟ್ಕೊಂಡು ನೀವು ಕರ್ನಾಟಕಕ್ಕೆ ಮರಳೋದಾದ್ರೆ ಜನ ನಿಮ್ಮನ್ನ ಇವತ್ತು ಕ್ಷಮಿಸೋದಕ್ಕೆ ತಯಾರಾಗ್ತಾರೆ. ನಾವು ಬೇಕಾದ್ರೆ ಅದಕ್ಕೆ ಪ್ರಯತ್ನ ಪಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.